ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸೊ ಇರಾನ್ ಮೇಲೆ ಅಮೆರಿಕ ಮತ್ತೆ ದಾಳಿ ಮಾಡ್ತಾ ಇರೋದು ಯಾಕೆ ಅನ್ನುವಂಥದ್ದು ಈಗ ಬಟಾ ಬಯಲಾಗಿದೆ. ಅದೇನು ಅಂತಂದ್ರೆ ಇರಾನ್ ಈಗ ಟ್ರಂಪ್ ಅನ್ನ ಕೊಲೆ ಮಾಡಬೇಕು, ಹತ್ಯೆ ಮಾಡಬೇಕು ಅನ್ನುವಂಥ ಸಂಚನ್ನು ರೂಪಿಸಿತ್ತು ಅನ್ನುವಂಥ ಮಾಹಿತಿ ಇತ್ತು. ಹಾಗಾಗಿ ಟ್ರಂಪ್ ಅವರಿಗೆ ಈಗ ತಮ್ಮನ್ನ ಹತ್ಯೆ ಮಾಡಕ್ಕೆ ಈಗ ಮುಂದಾಗಿದ್ದಾರಾ ಅಂತ ಹೇಳಿ ದಾಳಿಯನ್ನ ಮಾಡ್ತಾ ಇದೆ. ಈ ಮಾಹಿತಿಯನ್ನ ಟ್ರಂಪ್ ಅವರಿಗೆ ಕೊಟ್ಟಿದ್ಯಾರು? ಇಸ್ರೇಲ್. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಅತ್ಯಂತ ಕಟು ನೇರವಾಗಿ ಹೇಳುವಂಥ ಮಾತುಗಳನ್ನು ಹೇಳಿದೆ. ಕಟುವಾಗಿನೇ ಯಾವ ರೀತಿಯಾಗಿ ಹತ್ಯೆ ಮಾಡಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿದೆ, ಹೇಗೆ ಎಲ್ಲ ರೀತಿಯಲ್ಲೂ ಮಾಹಿತಿಯನ್ನು ಕೊಟ್ಟಿದೆ. ಹಾಗಾಗಿನೇ ಟ್ರಂಪ್ ಅದರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿ ನೇರವಾಗಿ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇರೋದು. ಏನಾಗಿದೆ ಈಗ ಇರಾನ್ನ ಪರಿಸ್ಥಿತಿ? ಇರಾನ್ ಯಾವ ರೀತಿಯಾಗಿ ದಾಳಿ ಮಾಡ್ತಾ ಇದೆ? ರಿಪೋರ್ಟ್ ಇಲ್ಲಿದೆ. ಟ್ರಂಪ್ ಹತ್ಯೆಗೆ ಇರಾನ್ ಸಂಚು, ಇಸ್ರೇಲ್ ಗುಪ್ತಚರ ಮಾಹಿತಿ ಬಹಿರಂಗ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹತ್ಯೆ ಮಾಡಲು ಇರಾನ್ ಯೋಜನೆಯೊಂದನ್ನು ಮಾಡಿತ್ತು ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅಮೆರಿಕದೊಂದಿಗೆ ಇಸ್ರೇಲ್ ತನ್ನ ಗುಪ್ತಚರ ಮಾಹಿತಿಯನ್ನು ಹಂಚಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಸಂಘರ್ಷ ತೀವ್ರಗೊಂಡ ಬಳಿಕ ಈ ವರದಿ ಬಯಲಾಗಿದೆ. 2020 ಜನವರಿಯಲ್ಲಿ ಖಾಸಿಂ ಸುಲೈಮಾನಿ ಅವರನ್ನ ಅಮೆರಿಕ ಹತ್ಯೆ ಮಾಡಿದ ಬಳಿಕ ಟ್ರಂಪ್ರನ್ನ ಕೊಲೆ ಮಾಡಲು ಇರಾನ್ ಶಪಥ ಮಾಡಿತ್ತು. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಬಳಿಕ ಅಮೆರಿಕ ಅಧ್ಯಕ್ಷರನ್ನ ಹತ್ಯೆ ಮಾಡೋದಾಗಿಯೂ ಹೇಳಿತ್ತು. ಇನ್ನು ಈ ಬಗ್ಗೆ ಟ್ರಂಪ್ ಸಹ ಹೇಳಿಕೊಂಡಿದ್ರು. ಅವರು ಅಮೆರಿಕದ ನಾಯಕನನ್ನ ಅಂದರೆ ನನ್ನನ್ನು ಹತ್ಯೆ ಮಾಡಲು ಬಯಸುತ್ತಿದ್ದಾರೆ, ಅವರ ಟಾರ್ಗೆಟ್ ಲಿಸ್ಟ್ನಲ್ಲಿ ನನ್ನ ಹೆಸರಿದೆ ಅಂತ ಹೇಳಿದರು. ಇದಕ್ಕೆ ಪುಷ್ಟಿ ಎಂಬಂತೆ ಟರ್ಕಿಯಲ್ಲಿ ನಡೆದ ನ್ಯಾಟೋ ಶೃಂಗಸಭೆಗೆ ತೆರಳಿದ್ದ ಟ್ರಂಪ್ ಅಮೆರಿಕಕ್ಕೆ ಮರಳುವಾಗ ಹೊಸದಾಗಿ ಬಳಕೆಗೆ ಬಂದಿದ್ದ ಕತಾರ್ ಉಡುಗೊರೆಯ ವಿಮಾನದಲ್ಲಿ ನೇರವಾಗಿ ಪ್ರಯಾಣ ಮಾಡದೆ ಹಳೆಯ ಏರ್ಫೋರ್ಸ್ 1 ವಿಮಾನವನ್ನು ಬಳಸಿದರು. ಅಲ್ಲದೆ ಈ ಹಿಂದೆಯೂ ಟ್ರಂಪ್ ಮೇಲೆ ಹಲವು ಬಾರಿ ದಾಳಿ ಯತ್ನ ವಿಫಲವಾಗಿದ್ವು. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತೆ ತೀವ್ರಗೊಂಡಿರುವ ಸಂದರ್ಭದಲ್ಲಿ ಈ ವರದಿಗಳು ಹೊರಬಿದ್ದಿದ್ದು ಮತ್ತಷ್ಟು ಸಮರ ಸಂಘರ್ಷ ತೀವ್ರಗೊಳ್ಳಲಿದೆ. ಮತ್ತು ಇರಾನ್ ನಡುವೆ ಸಂಘರ್ಷ ತೀವ್ರಗೊಳ್ಳುತ್ತಿರುವಂತಹದ್ರ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಗೆ ಸಂಚು ನಡೆದಿತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಹೊರಗಡೆ ಬಂದಿದ್ದಾವೆ. ಇರಾನ್ ಈ ಹಿಂದೆ ಸಾಕಷ್ಟು ಬಾರಿ ಸಂಚನ್ನ ಮಾಡಿ ವಿಫಲಗೊಂಡಿದೆ ಅನ್ನುವಂಥ ಮಾಹಿತಿಯನ್ನ ಇಸ್ರೇಲ್ನ ಗುಪ್ತಚರ ಇಲಾಖೆ ಈಗ ಮಾಹಿತಿಯನ್ನು ಹೊರಹಾಕುವಂಥ ಕೆಲಸವನ್ನ ಮಾಡಿದೆ. ಈ ಮಾಹಿತಿಯನ್ನ ಅಮೆರಿಕದ ಗುಪ್ತಚರ ಇಲಾಖೆಯ ಜೊತೆಗೆ ಕೂಡ ಹಂಚಿಕೊಂಡಿದೆ. 2020ರಲ್ಲಿ ಖಾಸಿಂ ಸುಲೈಮಾನಿ ಅವರ ಹತ್ಯೆ ಆದಂಥ ಸಂದರ್ಭದಲ್ಲೂ ಕೂಡ ಇರಾನ್ ಇಂಥದ್ದೊಂದು ಪ್ರಯತ್ನವನ್ನ ಮಾಡಿತ್ತು. ಈ ಬಾರಿ ಇತ್ತೀಚೆಗೆ ಅಯತುಲ್ಲಾ ಅಲಿ ಖಮೇನಿಯವರ ಹತ್ಯೆ ಆದ ಬಳಿಕವೂ ಕೂಡ ಇರಾನ್ ಇಂಥದ್ದೊಂದು ಪ್ರಯತ್ನವನ್ನ ಮಾಡಿತ್ತು ಅನ್ನುವಂತಹ ಮಾಹಿತಿ ಕೂಡ ಈಗ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧಾತಂಕ, ಇರಾನ್ ಮೇಲೆ ತೀವ್ರಗೊಂಡ ದಾಳಿ. ಕಳೆದ 2 ದಿನಗಳಲ್ಲಿ 90 ಸ್ಥಳಗಳನ್ನು ಗುರಿಯಾಗಿಸಿಕೊಂಡಿರುವ ಅಮೆರಿಕ ಇರಾನ್ನ ದಕ್ಷಿಣ ಪ್ರಾಂತ್ಯದಲ್ಲಿರುವ ಬುಷೆಹರ್ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಅಮೆರಿಕದ ಈ ದಾಳಿ ಬೆನ್ನಲ್ಲೇ ಇರಾನ್ ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನು ಗುರಿಯಾಗಿಸಿಕೊಂಡಿದೆ. ಬಹ್ರೇನ್, ಕುವೈತ್, ಕತಾರ್, ಜೋರ್ಡಾನ್ನಲ್ಲಿ ದಾಳಿಗೆ ಪ್ರಯತ್ನ ಪಟ್ಟಿದ್ದು ಈ ದೇಶಗಳಲ್ಲಿ ಸೈರನ್ ಮೊಳಗ್ತಾ ಇದೆ. ಯಾವುದೇ ಸಮಯದಲ್ಲೂ ಇರಾನ್ ದಾಳಿ ಮಾಡುವ ಸಾಧ್ಯತೆಗಳಿವೆ. ಬುಷೆಹರ್ನಲ್ಲಿರುವ ಏಕೈಕ ಪರಮಾಣು ವಿದ್ಯುತ್ ಸ್ಥಾವರದ ಬಳಿ ಅಮೆರಿಕ ದಾಳಿ ಮಾಡಿದೆ ಅಂತ ಇರಾನ್ ಆರೋಪಿಸಿದೆ. ಆದರೆ ಅಮೆರಿಕ ಸೇನೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಕೆಲವು ಅಧಿಕಾರಿಗಳು ಈ ದಾಳಿ ಅಮೆರಿಕ ಮಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಟ್ರಂಪ್ ಜೊತೆ ನೆತನ್ಯಾಹು ಮಾತುಕತೆ, ಯುದ್ಧದಲ್ಲಿ ಇಸ್ರೇಲ್ ಭಾಗಿ ಸಾಧ್ಯತೆ. ಈ ಸಂಘರ್ಷ ತೀವ್ರಗೊಳ್ಳುತ್ತಿರುವ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆ ಬೆನ್ನಲ್ಲೇ ಇರಾನ್ಗೆ ಬೆದರಿಕೆ ಹಾಕಿರುವ ನೆತನ್ಯಾಹು ಭಾರೀ ದಾಳಿ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಕದನ ವಿರಾಮ ಅಂತ್ಯ ಎಂದಿರುವ ಡೊನಾಲ್ಡ್ ಟ್ರಂಪ್ ಇರಾನ್ ವಿದ್ಯುತ್ ಸ್ಥಾವರಗಳು, ತೈಲ ರಫ್ತು ಮಾಡುವ ಖಾರ್ಗ್ ದ್ವೀಪವನ್ನು ಟಾರ್ಗೆಟ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಉತ್ತರಿಸಿರುವ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಘರ್ ಗಾಲಿಬಾಫ್ ಅಮೆರಿಕ ದಾಳಿ ಮಾಡಿದ್ರೆ ಅದಕ್ಕೆ ಸೂಕ್ತ ಉತ್ತರ ಸಿಗುತ್ತೆ ಎಂದಿದ್ದಾರೆ. ಕಳೆದ 3 ದಿನಗಳಿಂದ ಇರಾನ್ನ ಮೇಲೆ ಅಮೆರಿಕ ನಿರಂತರವಾದಂತಹ ದಾಳಿಯನ್ನು ನಡೆಸ್ತಾ ಇದೆ. ಇದರ ನಡುವೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಸ್ರೇಲ್ ಕೂಡ ದಾಳಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಚಿಂತನೆಗಳು ನಡೆದಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಈ ಸಂಭಾಷಣೆಯ ಬಳಿಕ ಇರಾನ್ ಅನ್ನ ಬೆದರಿಸುವಂತ ಕೆಲಸವನ್ನ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಆದರೆ ಇದಕ್ಕೆ ಉತ್ತರವನ್ನ ಕೊಟ್ಟಿರುವಂತಹ ಇರಾನ್ ಒಮ್ಮೆ ಅಮೆರಿಕ ದಾಳಿ ಮಾಡಿ ನೋಡ್ಲಿ ಅದರ ಪರಿಣಾಮ ಹೇಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ಬೆದರಿಕೆಯನ್ನ ಹಾಕಿದೆ. ಇನ್ನು ಯುದ್ಧ ತೀವ್ರ ಸ್ವರೂಪ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಉದ್ವಿಗ್ನತೆ ಕಡಿಮೆ ಮಾಡಲು ರಾಜತಾಂತ್ರಿಕ ಮಾತುಕತೆ ಪ್ರಯತ್ನ ಆರಂಭವಾಗಿದೆ. ಯುದ್ಧ ಪುನರಾರಂಭವಾಗದಂತೆ ತಡೆಯಲು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ಸೌದಿ ಅರೇಬಿಯಾ, ಟರ್ಕಿ, ಒಮನ್ ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಜೊತೆಗೆ ದೂರವಾಣಿ ಮೂಲಕ ಮಾತುಕತೆ ಆರಂಭಿಸಿದ್ದಾರೆ ಎನ್ನಲಾಗ್ತಾ ಇದೆ. ಪಾಕಿಸ್ತಾನದ ನಿರಂತರ ಪ್ರಯತ್ನದ ಬಳಿಕ ಆಗಿದ್ದ ಕದನ ವಿರಾಮ ಒಪ್ಪಂದವೇ ಮುರಿದು ಬಿದ್ದಿರುವಾಗ ಹೊಸ ಒಪ್ಪಂದಕ್ಕೆ ಅಮೆರಿಕ ಮನಸ್ಸು ಮಾಡುತ್ತಾ ಕಾದು ನೋಡಬೇಕು. ಪಬ್ಲಿಕ್ ಟಿವಿ, ನವದೆಹಲಿ.